ಓಂ ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ವಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ವೆಂಕಟಾಚಲಯ್ಯನವರ ವಂಶದ ಮೂಲ ಸ್ಥಳ ಕಡೂರು ಮತ್ತು ತರೀಕೆರೆ ನಡುವೆ ಇರುವಂತಹ ಕುಡ್ಲೂರು ಎಂಬ ಗ್ರಾಮ. ಕೆಲವಾರು ಕಾರಣಗಳಿಂದಾಗಿ ಸುಮಾರು ವರ್ಷಗಳ ಹಿಂದೆ ಕುಡ್ಲೂರಿನಿಂದ ವಲಸೆ ಹೊರಟ ಕುಟುಂಬಗಳು ಒಂದು ಸಂಸಾರ ತರೀಕೆರೆಗೆ, ಮತ್ತೊಂದು ತಂಡ 3 ಜನ ಸಹೋದರರ ಜೊತೆ ಸಖರಾಯಪಟ್ಟಣಕ್ಕೆ ಬಂದರು. ಮತ್ತೊಂದು ಕುಟುಂಬದವರು ಕಳಸಾಪುರಕ್ಕೆ ಹೋದರು. ಸೀತಾರಾಮಯ್ಯ, ಶ್ರೀನಿವಾಸಯ್ಯ ಮತ್ತು ತಿಮ್ಮಪ್ಪನವರು ಎಂಬುದಾಗಿ 3 ಜನ ಸಹೋದರರು. ಇವರ ತಾಯಿ ಪಾರ್ವತಮ್ಮ, ತಂದೆ ಕೃಷ್ಣಪ್ಪನವರು. ಸಖರಾಯಪಟ್ಟಣಕ್ಕೆ ಬಂದಾಗ ಇಲ್ಲಿನ ಶ್ರೀ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ತಂಗಿದ್ದರು. ಶ್ರೀನಿವಾಸನವರ ತಾಯಿ ತಮ್ಮೊಂದಿಗಿದ್ದ ಬಂಗಾರದ ಡಾಮನ್ನು, ಅಂದರೆ ಸೊಂಟದ ಪಟ್ಟಿಯನ್ನು ಮಾರಿ ಈಗಿನ ಚಂದ್ರಮೌಳಿಯವರು ವಾಸಿಸುತ್ತಿರುವ 10 ಅಂಕಣದ ಮನೆಯನ್ನ 380 ರೂಪಾಯಿಗಳಿಗೆ ಕೊಂಡುಕೊಂಡರು. ಸೀತಾರಾಮಯ್ಯನವರು ವ್ಯವಸಾಯ ಮಾಡುತ್ತಿದ್ದರು. ಶ್ರೀನಿವಾಸಯ್ಯನವರು ಆಗ ಪ್ರೈಮರಿ ಶಾಲಾ ಉಪಾಧ್ಯಾಯರಾಗಿದ್ದರು. ಅವರ ಸಂಬಳ ಆಗಿನ ಕಾಲಕ್ಕೆ 11 ರೂಪಾಯಿಗಳು. 3ನೇಯವರು ತಿಮ್ಮಪ್ಪನವರು. ಬ್ರಹ್ಮಚಾರಿಯಾಗಿದ್ದ ಇವರು ವಿಧಿವಶಾತ್ ಅಕಾಲ ಮರಣಕ್ಕೆ ತುತ್ತಾದರು. ಕಾಲಾನಂತರದಲ್ಲಿ ಸೀತಾರಾಮಯ್ಯನವರು ಕೂಡ ಜೀವನ್ಮುಕ್ತರಾದರು. ಆಗ ಎಲ್ಲಾ ಹೊಣೆಗಾರಿಕೆಯು ಶ್ರೀನಿವಾಸಯ್ಯನವರ ಹೆಗಲ ಮೇಲೆ ಬಿತ್ತು. ಶ್ರೀನಿವಾಸಯ್ಯನವರ ಮೊದಲ ಪತ್ನಿ ಗೌರಮ್ಮನವರು ಅಕಾಲ ಮರಣಕ್ಕೆ ತುತ್ತಾದ್ದರಿಂದ 2ನೇ ಮದುವೆ ಮಾಡಿಕೊಂಡರು. ವೆಂಕಟಾಚಲಯ್ಯನವರ ತಂದೆ ಶ್ರೀನಿವಾಸಯ್ಯ ಮತ್ತು ತಾಯಿ ಶಾರದಮ್ಮನವರು. ಇವರಿಗೆ ಒಟ್ಟು 7 ಜನ ಮಕ್ಕಳು. ಮೊದಲನೆಯವರು ಗೌರಮ್ಮ, 2ನೇಯವರು ಪದ್ಮಾವತಮ್ಮ, 3ನೇಯವರು ಲೀಲಾವತಮ್ಮ, 4ನೇಯವರೇ ವೆಂಕಟಾಚಲ, 5ನೇಯವರು ವಿಜಯಮ್ಮ, 6ನೇಯವರು ಅಚ್ಯುತ ಹಾಗೂ 7ನೇಯದಾಗಿ ಜನಿಸಿದವರೇ ಪಾರ್ವತಮ್ಮ. ಅವಧೂತ ಶ್ರೀ ವೆಂಕಟಾಚಲ ಅವರು ಜನಿಸಿದ್ದು 1940ನೇ ಇಸವಿ ಮಾರ್ಗಶಿರ ಮಾಸ ಶುದ್ಧ ಷಷ್ಠಿಯಂದು, ಈಗಿನ ಚಂದ್ರಮೌಳಿಯವರು ವಾಸಿಸುತ್ತಿರುವ ಮನೆಯಲ್ಲಿ. 1949ರ ಇಸವಿಯಲ್ಲಿ ಕಡೂರು ಜಿಲ್ಲೆ ಆಗಿತ್ತು. ಈಗಿರುವ ಅವಧೂತರ ಮನೆ ಹಿಂದೆ ನಾಡ ಕಚೇರಿಯಾಗಿತ್ತು. ಕಾಲಾನಂತರದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಆದಾಗ ಆ ನಾಡ ಕಚೇರಿ ಜಾಗವನ್ನು ಶ್ರೀನಿವಾಸಯ್ಯನವರು ಕೊಂಡುಕೊಂಡು ಮನೆ ಕಟ್ಟಿಸಿದರು. ಶ್ರೀನಿವಾಸಯ್ಯನವರು ವೇದಾಧ್ಯಯನ ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ಬಲ್ಲವರಾಗಿದ್ದರು. ಉದಾರ ಮನೋಭಾವದವರು, ಸಹೃದಯಗಳು, ಅಂತಃಕರಣಗಳು ಹಾಗೂ ಸತ್ಯನಿಷ್ಠುರರೂ ಆಗಿದ್ದರು. ದಾನ ಧರ್ಮಗಳ ವಿಚಾರಗಳಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರುತ್ತಿದ್ದರು. ಶ್ರೀ ಶಕುನ ರಂಗನಾಥ ಸ್ವಾಮಿ ಮತ್ತು ಶ್ರೀ ಬಲ್ಲಾಳೇಶ್ವರ ದೇವಸ್ಥಾನಗಳ ಕನ್ವೀನರಾಗಿದ್ದರು ಶ್ರೀನಿವಾಸಯ್ಯನವರು. ಇವರ ಮನೆಗಳಲ್ಲಿ ದೈವಶ್ರದ್ಧೆ, ಗುರು ಹಿರಿಯರಲ್ಲಿ ಭಕ್ತಿ, ಗೌರವ, ಸಾಧು ಸಂತರ ಒಡನಾಟ, ಮಹಾಮಹಿಮರ ಸಾಂಗತ್ಯ ಎಲ್ಲವೂ ಸಾಂಗೋಪಸಾಂಗವಾಗಿ ನಡೆಯುತ್ತಿದ್ದಂತಹ ಮನೆತನ. ಇಂತಹ ಹಿನ್ನೆಲೆಯಿಂದ ಬಂದಂತಹ ಗುರುನಾಥರಲ್ಲಿ ಸಹಜವಾಗಿ ಈ ಪ್ರವೃತ್ತಿಗಳೆಲ್ಲ ಮೈಗೂಡಿಕೊಂಡಿದ್ದವು. ಬಾಲ್ಯದಲ್ಲಿ ಎಲ್ಲರಂತೆಯೇ ಸಹಜವಾಗಿ ಬೆಳೆದವರು ಗುರುನಾಥರು. ಬಾಲ್ಯದ ಗೆಳೆಯ ವಿಶ್ವನೊಂದಿಗೆ ಶ್ರೀ ರಾಮೇಶ್ವರ, ಶ್ರೀ ಲಕ್ಷ್ಮಣೇಶ್ವರ ಹಾಗೂ ಶ್ರೀ ಬಲ್ಲಾಳೇಶ್ವರನಿಗೆ ಪೂಜೆ ಮಾಡುತ್ತಿದ್ದರು ಅತ್ಯಂತ ಶ್ರದ್ಧೆ ಹಾಗೂ ಭಕ್ತಿಯಿಂದ. ಬಾಲ್ಯ ಕಳೆದು ಪ್ರೌಢಾವಸ್ಥೆಗೆ ಬಂದಾಗ ಮುಂದಿನ ಇಂಟರ್ಮೀಡಿಯೇಟ್ ಓದಿಗಾಗಿ ಬೆಂಗಳೂರಿನ ವಿಜಯ ಕಾಲೇಜಿಗೆ ಸೇರಿಕೊಂಡರು. ತಂದೆ ಶ್ರೀನಿವಾಸಯ್ಯನವರಿಗೆ ಅನಾರೋಗ್ಯವಾದ ಕಾರಣ ಓದನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಸಖರಾಯಪಟ್ಟಣಕ್ಕೆ ವಾಪಸ್ ಬಂದರು. ತನ್ನ ತಮ್ಮನಾದ ಅಚ್ಯುತನೊಂದಿಗೆ ಕೂಡಿ ಜಮೀನಿನ ಕೆಲಸ ಕಾರ್ಯಗಳನ್ನು ಮತ್ತು ಮನೆಯ ಜವಾಬ್ದಾರಿಗಳನ್ನು ಹೊತ್ತುಕೊಂಡರು.
ಶ್ರೀನಿವಾಸಯ್ಯನವರು ಮುಕ್ತರಾದ ಮೇಲೆ ಸಂಸಾರದ ಸಂಪೂರ್ಣ ಹೊಣೆಗಾರಿಕೆ ಇವರದಾಯಿತು. ಹೀಗೆ ಬದುಕು ಸಾಗಿಸುತ್ತಿರುವಾಗಲೇ ಜೀವನದಲ್ಲಿನ ಸಾವು, ಜನನ, ಮರಣ, ಬದುಕು, ಬವಣೆ ಹೀಗೆ ಎಲ್ಲದರ ಬಗ್ಗೆ ಆಲೋಚಿಸುತ್ತಾ ಅಂತರ್ಮುಖಿಗಳಾಗಿ ಅಷ್ಟೊತ್ತಿಗಾಗಲೇ ಗುರುನಾಥರಿಗೆ ಸಖರಾಯಪಟ್ಟಣದ ರಂಗನಾಯ್ಕೆ ಎಂಬುವರೊಂದಿಗೆ ವಿವಾಹವಾಗಿತ್ತು. ಗಂಡನ ಮನೆಯವರು ಪದ್ಮಾವತಿ ಎಂದು ಹೆಸರು ಕರೆದರು. ಸುಖ ದಾಂಪತ್ಯದ ಫಲವಾಗಿ ಇಬ್ಬರು ಪುತ್ರಿಯರು ವಾಣಿ ಮತ್ತು ವೀಣಾ ಹಾಗೂ ಪುತ್ರನಾಗಿ ಶ್ರೀಕಾಂತ ಜನಿಸಿದರು. ಸಂಸಾರದಲ್ಲಿದ್ದರೂ ಒಳಗಿನ ಹುಡುಕಾಟ, ಮನಸ್ಸಿನ ತೊಳಲಾಟ ಮುಂದುವರಿದೇ ಇತ್ತು. ಇಂತಹ ಸನ್ನಿವೇಶದಲ್ಲಿ ತಮ್ಮ ಅಚ್ಯುತನು ವಿಧಿವಶರಾಗುತ್ತಾರೆ. ಇದರಿಂದ ಗುರುನಾಥರಿಗೆ ಜೀವನದಲ್ಲಿನ ಅರ್ಥಗಳನ್ನು ಮತ್ತು ಮರ್ಮಗಳನ್ನು ತಿಳಿಯುವ ಜಿಜ್ಞಾಸೆ ಹೆಚ್ಚಾಗುತ್ತಾ ಹೋಯಿತು. ಅದಕ್ಕಾಗಿಯೇ ಆಲೋಚಿಸುತ್ತಾ ಈ ಜೀವನ ಎಂದರೇನು, ಯಾಕೆ ನಾವು ಇಲ್ಲಿಗೆ ಬಂದಿದ್ದೀವಿ, ಇದರ ಉದ್ದೇಶವೇನು, ಮಾಡಬೇಕಾದ್ದೇನು, ಮಾಡುತ್ತಿರುವುದೇನು, ನಂತರ ಹೋಗುವುದೆಲ್ಲಿಗೆ, ಬಂದದ್ದಾದರೂ ಏಕೆ, ಹೀಗೆ ಅನೇಕ ತರಂಗಾಂತರದ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಹೊರಟ ಮನಸ್ಸು ಜ್ಞಾನದಾಹಕ್ಕೊಳಗಾಯಿತು. ಆಗಿನಿಂದ ಇವರ ಆಲೋಚನೆಗಳು, ಚಹರೆಗಳು, ದೈನಂದಿನ ಚಟುವಟಿಕೆಗಳು, ಊಟೋಪಚಾರಗಳು, ನಿದ್ರೆ, ಆಹಾರ, ವ್ಯವಹಾರ ಎಲ್ಲವೂ ಬದಲಾಗುತ್ತಾ ಬಂದವು. ಹೀಗೆ ಒಳಗಿನಿಂದ ಸಾಧನೆ ಮಾಡುತ್ತಾ ಎಲ್ಲದರಲ್ಲೂ ಭಗವಂತನನ್ನು ಕಾಣುತ್ತಾ ಶ್ರೀ ಕ್ಷೇತ್ರದ ಕೂಡಲಿ ಗುರುಗಳು, ಕೊಮಾರನಹಳ್ಳಿಯ ಶ್ರೀ ಶಂಕರಲಿಂಗ ಭಗವಾನರು ಮುಂತಾದ ಗುರುಗಳ ಸೇವೆ ಮಾಡುತ್ತಾ ಅವರ ಅನುಗ್ರಹ ಸಂಪಾದಿಸುತ್ತಾ ನಿಧಾನವಾಗಿ ಅವಧೂತ ಸ್ಥಿತಿ ತಲುಪಿದರು. ತನ್ನಲ್ಲಿರುವ ವಸ್ತು ಯಾರಿಗಾದರೂ ಇಷ್ಟವಾಗಿ ಅವರೇನಾದರೂ ಕೇಳಿದರೆ ತಕ್ಷಣವೇ ಕೊಟ್ಟು ಬಿಡುತ್ತಿದ್ದರು. ಹೀಗೆಯೇ ಒಂದೊಂದೇ ವ್ಯಾಮೋಹಗಳನ್ನು ತ್ಯಜಿಸುತ್ತಾ ಒಂದು ನಿರ್ವಿಕಾರ ಸ್ವರೂಪಕ್ಕೆ ಬಂದರು. ಯಾರಿಂದ ಏನನ್ನೂ ಬಯಸದೆ ಸಖರಾಯಪಟ್ಟಣದ ಈ ಭಾಗದಲ್ಲಿ ಗುರು ಪರಂಪರೆಯನ್ನು ಮರುಸ್ಥಾಪಿಸಿದವರು ಶ್ರೀ ವೆಂಕಟಾಚಲ ಅವಧೂತರು. ಇವರಿಗೆ ಶೃಂಗೇರಿಯ ಸನ್ನಿಧಾನದವರನ್ನು ಕಂಡರೆ ಅಪಾರ ಭಕ್ತಿ, ಗೌರವ. ಪ್ರತಿ ತಿಂಗಳಿಗೆ ಒಮ್ಮೆಯಾದರೂ ಗುರುದರ್ಶನ ಮಾಡಿ ಪಾದಕಾ ಪೂಜೆ ಮಾಡುತ್ತಿದ್ದರು. ಶ್ರೀ ಚಂದ್ರಶೇಖರ ಭಾರತಿಗಳನ್ನು ಕಂಡರೆ ಗುರುನಾಥರಿಗೆ ಅತ್ಯಂತ ವಿನೀತ ಭಾವ. ಇಂತಹ ಮಹಾಮಹಿಮರು ನಮ್ಮ ಕಡೂರು ತಾಲೂಕಿನ ಸಖರಾಯಪಟ್ಟಣದಲ್ಲಿ ಇದ್ದುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಗುರುನಾಥರು ಈ ಭಾಗದಲ್ಲಿನ ಗುರು ಪರಂಪರೆಯ ಹರಿಕಾರರೆಂದರೆ ತಪ್ಪಾಗಲಾರದು. ಗುರು ಭಕ್ತಿಯನ್ನು, ಗುರು ಶಿಷ್ಯನ ಪರಂಪರೆಯನ್ನು ಈ ಭಾಗದಲ್ಲಿ ತಿಳಿಸಿದ ಮೊಟ್ಟ ಮೊದಲ ಅವಧೂತ ಶ್ರೀ ವೆಂಕಟಾಚಲ ಗುರುಗಳು ಸಖರಾಯಪಟ್ಟಣದಲ್ಲಿ ಜನಿಸಿದ್ದೆ ನಮ್ಮೆಲ್ಲರ ಅತ್ಯಂತ ಸೌಭಾಗ್ಯದ ಸಂಗತಿ. ಜೈ ಗುರುದೇವ ದತ್ತ. ಧನ್ಯವಾದಗಳು. ನಮಸ್ಕಾರ. ನಮ್ಮ ಅವಧೂತ ಪರಿವಾರದವರಿಗೆ ಸುಸ್ವಾಗತ. ಈ ದಿನ ನಾನು ನಿಮಗೆ ಪರಿಚಯಿಸುತ್ತಿರುವುದು ಲೋಕಪ್ರಸಿದ್ಧರಾದ ಶ್ರೀ ವೆಂಕಟಾಚಲ ಅವಧೂತರನ್ನ. ಇವರು ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಅರಸೀಕೆರೆ ಮತ್ತು ಬೆಂಗಳೂರು ಹೀಗೆ ಸುತ್ತ ಎಲ್ಲ ಭಾಗದವರಿಗೂ ಚಿರಪರಿಚಿತರು. ಅವಧೂತರ ಸ್ಥೂಲ ಪರಿಚಯವನ್ನು ನನಗೆ ತಿಳಿದು ಬಂದ ಮಟ್ಟಿಗೆ ಇಲ್ಲಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ಶ್ರೀ ವೆಂಕಟಾಚಲ ಅವಧೂತರ ಬಗ್ಗೆ ಶ್ರೀಯುತ ಅನಂತರಾಮ್ ಅವರು ಬರೆದ ಗುರುನಾಥರ ಸನ್ನಿಧಿಯಲ್ಲಿ ಅಂತರಂಗ ಜ್ಯೋತಿ ಹಾಗೂ ಶ್ರೀಯುತ ರಾಮಣ್ಣವರು ವಿರಚಿತ ಸದ್ಗುರು ಮಹಿಮೆ ಪುಸ್ತಕಗಳು ಲಭ್ಯವಿದೆ. ಹಾಗೆಯೇ ಯೂಟ್ಯೂಬ್ನಲ್ಲಿ ಹಲವಾರು ವಿಡಿಯೋ ಸಂಚಿಕೆಗಳು ಕೂಡ ಪ್ರಚಲಿತದಲ್ಲಿವೆ. ಆದರೂ ಕೂಡ ನಾನು ಈ ವಿಡಿಯೋ ಸಂಚಿಕೆ ಮಾಡುವ ಉದ್ದೇಶ, ಹಲವಾರು ಗುರುಬಂಧುಗಳು ನನಗೆ ಗುರುನಾಥರನ್ನ ನೇರವಾಗಿ ನೋಡಿದವರು, ಮುಕ್ತರಾದ ನಂತರ ಗುರುನಾಥರ
ಅನುಭೂತಿಯನ್ನು ಅನುಭವಿಸುತ್ತಿರುವವರ ಬಗ್ಗೆ ಯಾಕೆ ವಿಡಿಯೋ ಮಾಡಬಾರದು, ದಯವಿಟ್ಟು ವಿಡಿಯೋ ಮಾಡಿ ಎಂದು ಹೇಳಿದರು. ಈ ವಿಚಾರವಾಗಿ ನಾನು ಗುರುನಾಥರ ವೇದಿಕೆಗೆ ಹೋಗಿ ಅವರಲ್ಲಿ ಅರಿಕೆ ಮಾಡಿಕೊಂಡೆ. ಅವರ ಆಶೀರ್ವಾದದಿಂದ ಹಲವಾರು ಗುರುಬಂಧುಗಳು ಹಾಗೂ ಗುರು ಸೇವಕರು ತಾವು ಈಗಲೂ ಗುರುನಾಥರಿಂದ ಅನುಗ್ರಹಕ್ಕೊಳಗಾಗುತ್ತಿರುವುದನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವುಗಳನ್ನು ನಾವು ನಿಮ್ಮೊಂದಿಗೆ ಯಥಾವತ್ತಾಗಿ ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದೇವೆ. ಇವುಗಳಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಅವುಗಳನ್ನು ಸಹೃದಯರಾದ ನೀವುಗಳು ಹಂಸ ಕ್ಷೀರ ನ್ಯಾಯದಂತೆ ಪರಿಗಣಿಸಿ ಈ ಗುರು ಸೇವಕನನ್ನು ಹರಸುತ್ತೀರೆಂದು ಭಾವಿಸುತ್ತಾ ಈ ಮೊದಲ ಸಂಚಿಕೆಯನ್ನು ಪ್ರಾರಂಭಿಸುತ್ತಿದ್ದೇನೆ. ಶ್ರೀ ವೆಂಕಟಾಚಲ ಅವಧೂತರ ವೇದಿಕೆಗೆ ನೀವು ಬರುವುದಾದರೆ ಕಡೂರು ಮತ್ತು ಚಿಕ್ಕಮಗಳೂರು ನಡುವೆ ಬರುವಂತಹ ಒಂದು ಪುಟ್ಟ ಊರು. ಹುಬ್ಬಳ್ಳಿ ಶಿವಮೊಗ್ಗದಿಂದ ಬರುವುದಾದರೆ ಕಡೂರು ಮಾರ್ಗವಾಗಿ ಸಖರಾಯಪಟ್ಟಣಕ್ಕೆ ಬರಬಹುದು. ಮಂಗಳೂರು ಉಡುಪಿಯಿಂದ ಬಂದರೆ ಚಿಕ್ಕಮಗಳೂರಿನಿಂದ ಕೂಡ ಬಸ್ ವ್ಯವಸ್ಥೆ ಇದೆ. ಹಾಸನದಿಂದಲೂ ಹಲವಾರು ಮಾರ್ಗಗಳು ಸಖರಾಯಪಟ್ಟಣವನ್ನು ಸೇರುತ್ತವೆ. ಇಲ್ಲಿಗೆ ಬಂದರೆ ಅಯ್ಯನಕೆರೆ ಎಂಬ ಸುಪ್ರಸಿದ್ಧವಾದ ಪ್ರವಾಸಿಗರ ಕಣ್ಮನ ಸೆಳೆಯುವ ಒಂದು ಕೆರೆ ಇದೆ. ಈ ಮಾರ್ಗವಾಗಿ 2 ಕಿಲೋಮೀಟರ್ ಕ್ರಮಿಸಿದರೆ ಎಡಭಾಗದಲ್ಲಿ ನಿಮಗೆ ಶ್ರೀ ಬಲ್ಲಾಳೇಶ್ವರ ದೇವಸ್ಥಾನಕ್ಕೆ ದಾರಿ ಎಂಬ ಬೋರ್ಡ್ ಕಾಣಿಸುತ್ತದೆ. ಅಲ್ಲಿ ನಿಂತರೆ ಎಡಗಡೆಗೆ ಪಕ್ಕದಲ್ಲೇ ಒಂದು ರಸ್ತೆ ಕೆಳಗಡೆಗೆ ಇಳಿಯುತ್ತದೆ. ಈ ರಸ್ತೆ ನೇರ ನಿಮ್ಮನ್ನು ಅವಧೂತರ ವೇದಿಕೆಗೆ ಕರೆದೊಯ್ಯುತ್ತದೆ. ಅತ್ಯಂತ ಜಾಗೃತ ಸ್ಥಳವಾದ ಇಲ್ಲಿ ಸ್ವಚ್ಛತೆಗೆ ಹೆಚ್ಚು ಪ್ರಾಮುಖ್ಯತೆ. ಪ್ರಶಾಂತವಾದ ವಾತಾವರಣದಲ್ಲಿ ನಿಮ್ಮ ಮನಸ್ಸನ್ನು ಸದ್ಗುರುವಿಗೆ ಒಪ್ಪಿಸಿದರೆ ಕ್ಷಣ ಮಾತ್ರದಲ್ಲಿ ನಿಮಗೆ ಅವಧೂತರ ಅನುಭೂತಿ ದೊರಕುತ್ತದೆ. ಕಾಮಧೇನುವಾಗಿ ಗುರುನಾಥರಿದ್ದಾರೆ. ಶ್ರದ್ಧೆ, ನಂಬಿಕೆ, ಭಕ್ತಿ ಇದ್ದಷ್ಟು ಅಮೃತಪಾನ ನಿಮ್ಮದಾಗುತ್ತದೆ. ಬನ್ನಿ ಗುರುದರ್ಶನ ಮಾಡೋಣ, ಪುನೀತರಾಗೋಣ. ಜೈ ಗುರುದೇವ ದತ್ತ. ಧನ್ಯವಾದಗಳು. ಇದು ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ದೀನಿ, ಭೂಮಿ ಪೂಜೆ ಯಾವತ್ತು ಮಾಡಲಿ ಅಂತಂದೆ. ತಕ್ಷಣ ಒಂದು ಡೇಟ್ ಹೇಳಿದ್ರು, ಬರ್ಕೊಂಡೆ ಅಲ್ಲಿ ಮಾಡಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದ್ರೆ ನಾನು ಏನು ಮಾಡಿದೆ, ನಮ್ಮ ರಾಮನಾಥ ಶಾಸ್ತ್ರಿಗಳು, ನಮ್ಮ ಬೋಳರಾಮೇಶ್ವರನ ದೇವಸ್ಥಾನದ್ದು ನಮ್ಮ ಸುಧನ್ ತಂದೆ, ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗಿ ಇಂಥ ದಿವಸ ಮಾಡಬೇಕು ಅಂತಿದ್ದೀನಿ. ಅವ್ರು ತಕ್ಷಣ ಪಂಚಾಂಗ ಸರಸ್ವತಿ ಸಿಕ್ಕಾಬಟ್ಟೆ ಒಳ್ಳೆ ಮುಹೂರ್ತ, ಯಾರು ಇಟ್ಕೊಟ್ರು ನಿಮಗೆ ಅಂತ ಕೇಳಿದ್ರು. ಇಲ್ಲ, ಆ ಎತ್ತುಗಳು ಅವರ ವಂಶದಲ್ಲೂ ಏನೋ ಸಾಲ ಮಾಡಿಬಿಟ್ಟು ಅವರಿಬ್ಬರು ಹುಟ್ಟಿದ್ದಾರೆ. ಆ ಋಣ ತೀರ್ಸೋ ತನಕ ಅವ್ರ ಮೇಲೆ ದುಡಿತಾರೆ. ಪ್ರತಿಯೊಬ್ಬರದು ಹಾಗೆಯೇ ಯಾರು ಋಣನೂ ಇಟ್ಕೋಬಾರ್ದು ಅಂತ ಅವೆಲ್ಲ ನಮಗೇನು ಗೊತ್ತಾಗ್ತಿರಲಿಲ್ಲ. ಏನೆಲ್ಲ ಹ್ಞೂ ಅಂದ್ಕೊಂಡು ಬಂದ್ವಿ ನಾವು ಅಷ್ಟೇ. ಹಲಸಿನ ತಂದರೆ ಅದನ್ನು ಕೊಯ್ದಾಗ ಎಲ್ಲರೂ ಬರಬೇಕು, ಸ್ನೇಹಿತರುಗಳು ಸುತ್ತಮುತ್ತ ಎಲ್ರಿಗೂ ಒಂದೊಂದು ಶಾಡೆ ಅಂತ ಒಂದೊಂದು ತುಂಡು ಕಟ್ಟಿಬಿಟ್ಬಿಟ್ಟು ಆ ಶಾಡೆ ಅಂತ ಹೇಳಿ ಅದನ್ನು ಕೊಡ್ತಾಯಿದ್ರು. ಎಲ್ಲರೂ ತಿನ್ನಬೇಕು, ಒಟ್ಟಿಗೆ ತಿನ್ನಬೇಕು. ಆ ಗುಣ ಅವತ್ತು ನಮ್ಮ ಚಿಕ್ಕಪ್ಪನವ್ರಿಗೂ ಇತ್ತು, ಅವ್ರ ತಮ್ಮ ಇನ್ನೊಬ್ಬ ಚಿಕ್ಕಪ್ಪನಾದಂತಹ ಅಚ್ಯುತ ಅವ್ರಿಗೂ ಇದನ್ನು ನನಗೆ ಚೆನ್ನಾಗಿ ಗೊತ್ತು. ಸಕ್ಕರೆಪಟ್ಟಣದ ಗುರುಗಳ ಹತ್ರ ಅವ್ರದ್ದು ನಂಗೆ ಮುಖಾಮುಖಿ ಹೇಗೆ ಅಂದರೆ, ಒಂದು ಸಲ ನಾವು ವಿಜಯಪುರದ ಮನೆಯಲ್ಲಿದ್ದಾಗ, ಆ ವಿಜಯಪುರದ ಮನೆಯಲ್ಲಿದ್ದಾಗ ಒಂದು ದಿವಸ ಅವ್ರು ಬಂದವರು ನಾನು ಅವಾಗ ಅವ್ರು ಬಂದ್ರಲ್ಲ ಅಂತ ಕೆಳಗಿಳಿದು ಬಂದೆ. ಅವ್ರ ಬಗ್ಗೆ ಕೇಳಿದ್ದೆ, ಕೆಳಗಿಳಿದು ಬಂದಾಗ ತಕ್ಷಣ ಅವ್ರು ನಮ್ಮ ಮನೆ ಮಾಡಿ ಮೇಲಕ್ಕೆ ಬಂದರು. ಒಂದು ಜಿಲೇಬಿ ತುಂಡು ತೆಗೆದು ಬಾಯಿಗೆ ಇಟ್ಟರು. ಒಂದು ಜಿಲೇಬಿ ತುಂಡು, ಅದು ಯಾರೋ ಜಿಲೇಬಿ ತಂದು ಕೊಟ್ಟಿದ್ರು, ಅಲ್ಲಿ ಅದನ್ನು ತೆಗೆದು ಒಂದು ತುಂಡು ಬಾಯಿಗೆ ಇಟ್ಟರು. ನಮಸ್ಕಾರ ಮಾಡಿದ್ವಿ, ನಾನು ನನ್ನ ಹೆಂಡತಿ ಎಲ್ಲ ಮಾಡಿದ್ವಿ, ಮಾತಾಡಿದ್ವಿ, ಎಲ್ಲ ಮಾಡಿದ್ವಿ. ಆಮೇಲೆ ಅವ್ರದ್ದು ಯಾವಾಗಲೂ ಸಿಕ್ಕೈತು, ಓ ಪತ್ರಕರ್ತರೆ ಏನು ಇದು ನಾಳೆ ಏನು ನಡೆಯುತ್ತೆ ಹೇಳಿ ಅನ್ನೋರು. ಅವಾಗ ನಾನು ಹೇಳ್ತಿದ್ದೆ, ನೆನ್ನೆ ನಡೆದಿದ್ದನ್ನು ಇವತ್ತು ಹೇಳೋರು ನಾವು, ನಾಳೆ ನಡೆಯೋದನ್ನು ಹೇಳೋರು ನೀವು ಅಂತ ಹೇಳ್ತಿದ್ದೆ. ಆವಾಗ ಒಂದು ಸಲ ನಾನು ಸಕ್ಕರೆಪಟ್ಟಣ ಇದಕ್ಕೆ ಹೋಗಿದ್ದೆ, ಎಲ್ಲಿ ಲಿಂಗದಳ್ಳಿಗೆ. ಅಲ್ಲಿ ನರಸಿಂಹಮೂರ್ತಿ ಶಾಸ್ತ್ರಿಗಳು ಅಂತ ದೊಡ್ಡ ವೇದ ಪಾರಂಗತರು, ಅವರದ್ದು ಏನೋ ಒಂದು ಸನ್ಮಾನ ಸಮಾರಂಭ. ನಾನು ಅಲ್ಲೊಂದು ಮನೆ ಕೆಳಗಡೆ, ಹೆಂಚಿನ ಕೆಳಗಡೆ ಬಿಸಿಲು ಅಂದರೆ ಬಿಸಿಲು, ಅಲ್ಲಿ ಕೂತ್ಕೊಂಡು ನ್ಯೂಸ್ ತೊಗೊಳ್ತಾ ಇದ್ದೆ. ಕಣ್ಣನ್ನು ಇವರು ಎಲ್ಲ ಭಾಷಣ ಮಾಡ್ತಾಯಿದ್ರು. ಇವರು ಬಂದು ಪಕ್ಕದಲ್ಲಿ ಕೂತರು. ಮತ್ತು ಅದೇ ಪ್ರಶ್ನೆ, ಏನು ರೀ ಹೇಳ್ತಾರೆ, ನಾಳೆ ಏನು ನಡೆಯುತ್ತೆ ಹೇಳ್ತೀರಾ ಅಂತಿದ್ರು. ಮತ್ತು ಅದೇ ಉತ್ತರ ಕೊಟ್ಟೆ ನಾನು. ಆಮೇಲೆ ನಾನು ಹೇಳ್ತೀನಿ, ನಾನು ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ದೀನಿ, ಭೂಮಿ ಪೂಜೆ ಯಾವತ್ತು ಮಾಡಲಿ ಅಂತಂದೆ.
ತಕ್ಷಣ ಒಂದು ಡೇಟ್ ಹೇಳಿದ್ರು, ಬರ್ಕೊಂಡೆ ಅಲ್ಲಿ ಮಾಡಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದ್ರೆ ನಾನು ಏನು ಮಾಡಿದೆ, ನಮ್ಮ ರಾಮನಾಥ ಶಾಸ್ತ್ರಿಗಳು, ನಮ್ಮ ಬೋಳರಾಮೇಶ್ವರನ ದೇವಸ್ಥಾನದ್ದು ನಮ್ಮ ಸುಧನ್ ತಂದೆ, ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗಿ ಇಂಥ ದಿವಸ ಮಾಡಬೇಕು ಅಂತಿದ್ದೀನಿ. ಅವ್ರು ತಕ್ಷಣ ಪಂಚಾಂಗ ಸರಸ್ವತಿ ಸಿಕ್ಕಾಬಟ್ಟೆ ಒಳ್ಳೆ ಮುಹೂರ್ತ, ಯಾರು ಇಟ್ಕೊಟ್ರು ನಿಮಗೆ ಅಂತ ಕೇಳಿದ್ರು. ಏನಿಲ್ಲ, ಸಕ್ಕರೆಪಣ್ಣದ ಗುರುಗಳು ಹೇಳಿದ್ದನ್ನು ಬರ್ಕೊಂಬಂದಿದ್ದೀನಿ. ಮತ್ತು ನನ್ನನ್ನು ಯಾಕೆ ಕೇಳಕ್ಕೆ ಬಂದ್ರಿ ಅಂತ. ಕೇಳಕ್ಕೆ ಬಂದಿಲ್ಲ, ಅದನ್ನು ಮಾಡ್ಸೋಕ್ಕೆ ಬನ್ನಿ ಅಂತ ಕರೆಯೋಕ್ಕೆ ಬಂದಿದ್ದೀನಿ ನಿಮಗೆ ಅಂದೆ. ಪಾಪ ಬಂದು ಮಾಡಿಸಿದ್ರು. ಓಂ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಣೆ ನಮಃ ಶಂಕರಲಿಂಗಾಯ ಸದ್ಗುರುಮೂರ್ತಯೇ ನಮೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹವಿರತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ ವೆಂಕಟಾಚಲ ಹಸನ್ಮುಖಾಯ ವಿದ್ಮಹೇ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯಾತ್. ಸತ್ಯಸಂಕಲ್ಪರೂಪಾಯ ವಿರಜಾನಂದರೂಪಣೆ ಆತ್ಮೋದ್ಧಾರಕ ದೇವಾಯ ಶಿವರೂಪಾಯ ತೇ ನಮೋ ನಮಃ. ಶ್ರೀಕಾಂತಾಯ ವಿದ್ಮಹೇ ಗುರುನಾಥಾಯ ಧೀಮಹಿ ತನ್ನೋ ಶಂಕರಲಿಂಗ ಪ್ರಚೋದಯಾತ್. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತಪ್ತಾಯ ಶ್ರೀಧರಾಯ ನಮೋ ನಮಃ. ನನ್ನ ಹೆಸರು ನೀಲಕಂಠರಾವ್ ಅಂತ. ನಾನು ಚಿತ್ರದುರ್ಗ ಜಿಲ್ಲೆ ಮಲ್ಲಾಪುರದ ಸ್ಥಳದನು. ಕೆಲಸದ ನಿಮಿತ್ತವಾಗಿ ಇಲ್ಲಿ VISL ಬಂದು ಸೇರ್ಕೊಂಡು 38 ವರ್ಷ ಸರ್ವೀಸ್ ಮಾಡಿ ಈಗ ರಿಟೈರ್ಡ್ ಆಗಿ ಇದೇ ಭದ್ರಾವತಿಯಲ್ಲಿ ಇಲ್ಲೇ ಇದ್ದೀನಿ. ನಮ್ಮ ತಂದೆ ಹೆಸರು DH ಗುಂಡೂರಾವ್ ಅಂತಂದು, ಶಾನ್ಭೋಗ್ರು, ಮತ್ತು ನಮ್ಮ ತಾಯಿ ಜಯಲಕ್ಷ್ಮಮ್ಮ ಅಂತ. ಈಗ ಇಬ್ಬರು ಮುಕ್ತರಾಗಿದ್ದಾರೆ. ನಮ್ಮ ತಂದೆ 102 ವರ್ಷ ಇದ್ದು ಮುಕ್ತರಾದರು ಈಗ 2 ವರ್ಷದ ಹಿಂದೆ. ಅವರ ಮಗನಾಗಿ ಇಲ್ಲಿ ಅಲ್ಲೂ ನಮ್ಮ ತಂದೆ ಮನೆಯಲ್ಲೂ ಕೂಡ ಆಧ್ಯಾತ್ಮಿಕದರೆ ಪೂರ. ನಮ್ಮ ತಾತ ನಮ್ಮ ತಂದೆ ಎಲ್ಲ ಶಂಕರಲಿಂಗ ಭಗವಾನರು ಅಲ್ಲಿ ಔದುಂಬರ ಮತ್ತು ಪಾದುಕೆನ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಕೂಡ ಅಲ್ಲಿ ಆರಾಧನೆ ನಡೀತಾ ಇರ್ತದೆ. ಆರಾಧನೆ ಪೂಜೆ ನಿತ್ಯ ಪೂಜೆ ಮಾಡ್ತಾಯಿರ್ತಾರೆ. ಅದೇ ಒಂದು ಸಂಪ್ರದಾಯ ಇಲ್ಲಿ ಬಂತೋ ಏನೋ ಗೊತ್ತಿಲ್ಲ. ಇಲ್ಲಿ ನನಗೆ ಮೊದಲಿಗೆ ಬ್ರಹ್ಮಚೈತನ್ಯರು ಸ್ವಲ್ಪ ಅವ್ರ ಜೊತೆಗೆ ಅವರ ಶಿಷ್ಯರ ಜೊತೆ ಒಡನಾಟ ಇತ್ತು. ಆ ನಂತರ ವೆಂಕಟಾಚಲ ಅವಧೂತರು, ಅದು ಅವಧೂತರು ಇನ್ನೂ ಆಗಿರಲಿಲ್ಲ, ಆಗಲೇ ಇಲ್ಲಿ ಭದ್ರಾವತಿಯಲ್ಲಿ ನನಗೆ ಅವ್ರದ್ದು ನಾನು VSL 1969ಕ್ಕೆ VSL ಜಾಯಿನ್ ಆದೆ. ಆದರೂ ನನಗೇನು ಗುರುಗಳ ಬಗ್ಗೆ ಆಗಲಿ ಯಾವ ಬಗ್ಗೆ ನನ್ನ ಕೆಲಸ ಆಯಿತು, ನಾನು ಇದಾಯಿತು ಅಷ್ಟರಲ್ಲೇ ಇದ್ದೆ. ಈ ಇಲ್ಲೆಲ್ಲ ಓಡಾಡ್ತಿರ್ಬೇಕಾದ್ರೆ ದತ್ತ ಜಯಂತಿ, ಬ್ರಹ್ಮಚೈತನ್ಯ ಜಯಂತಿಲಿ ಭಾಗವಹಿಸ್ತಾ ಇದ್ದೆ. ಅದೇ ಸ್ವಲ್ಪ ಪ್ರತಿ ವರ್ಷವೂ ಭಾಗವಹಿಸೋಕ್ಕೆ ಶುರುವಾಯಿತು. ಆ ಮುಖಾಂತರ ಆದರೂ ಅಷ್ಟೇನು ನನಗೆ ಗುರುಗಳ ಬಗ್ಗೆ ಇರಲಿಲ್ಲ. ಸುಮ್ಮನೆ ಹೋಗಬೇಕು, ಕೆಲಸ ಮಾಡಬೇಕು, ಅಲ್ಲಿ ಇರ್ತಾಯಿದ್ದೆ. ಅನಂತರ ಹೀಗೆ ಬಂದಾಗ ಇಲ್ಲಿ ನಾನು VISL ಕೆಲಸ ಮಾಡ್ಕೊಂತಲೇ ಪಾರ್ಟ್ ಟೈಮ್ನಲ್ಲಿ ಪೋಸ್ಟ್ ಆಫೀಸು ಏಜೆನ್ಸಿ ಕೆಲಸ ಮಾಡ್ತಾಯಿದ್ದೆ. ನನಗೆ 2-3 ಏಜೆನ್ಸಿಗಳು, UT ಏಜೆನ್ಸಿ, ಪೋಸ್ಟ್ ಆಫೀಸ್ ಏಜೆನ್ಸಿ ಎಲ್ಲ ಮಾಡ್ತಾಯಿದ್ದೆ. ಅದರಲ್ಲಿ ನಮ್ಮ ಹಿರಿಯಣ್ಣ ಅಂತ ಒಬ್ಬರು ಪೋಸ್ಟ್ ಮಾಸ್ಟರ್ ಇದ್ದು, ಅವ್ರದ್ದು ಪರಿಚಯ ಆಗಿತ್ತು, ಚೆನ್ನಾಗಿತ್ತು. ಒಂದು ಸಾರಿ ಸಕ್ಕರೆಪಟ್ಟಣ ವೆಂಕಟಾಚಲ ಅವಧೂತರು ಪೋಸ್ಟ್ ಆಫೀಸಿಗೆ ಬಂದಿದ್ದರು. ಪೋಸ್ಟ್ ಆಫೀಸಲ್ಲಿ ಅವರು ಹಿರಿಯಣ್ಣ ಒಂದು ದಿವಸ ಫೋನ್ ಮಾಡಿ ಹೇಳಿದರು, ಇಲ್ಲೊಬ್ಬರು ಸಕ್ಕರೆಪಟ್ಟಣದವ್ರು ಬಂದಿದ್ದಾರೆ, ಬಾ ನೋಡು ಅಂತಂದು. ನಾನು ಯಾಕೆ ನಮಗೆಲ್ಲ ಸಕ್ಕರೆ ಯಾರು ಏನು ಅಂತ ಕೇಳಿದೆ. ಇಲ್ಲ ಅವರೆಲ್ಲ ಶಾಸ್ತ್ರ ಎಲ್ಲ ಹೇಳ್ತಾರೆ, ಬಾ ಅಂತ ಹೇಳಿದರು. ನನಗೆ ಅದ್ರ ಶಾಸ್ತ್ರದ ಬಗ್ಗೆ ಇದು ಇರಲಿಲ್ಲ, ಏನಿಲ್ಲ. ನನ್ನ ಕೆಲಸ ಆಯಿತು, ಇದಾಯಿತು, ಸರಿ ಆಗಲಿ ಅಂತ ಹೋದೆ. ಹೋಗಿ ಮಾತಾಡ್ತೆ. ಅವ್ರು ಯಾಕೋ ನನಗೆ ಅವ್ರ ಬಗ್ಗೆ ಏನೋ ಒಂಚೂರು ಇಂಟ್ರೆಸ್ಟ್ ಬಂತು, ಯಾಕೆ ಅಂತ ಗೊತ್ತಿಲ್ಲ. ಆಮೇಲೆ ಪೋಸ್ಟ್ ಆಫೀಸ್ ಬಿಟ್ಟು ಅವರು ನನ್ನ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡಿದರು. ಮತ್ತು ಊರಿಗೆ ಹೋಗಿ ಮತ್ತೆ 2-3 ಸರ್ತಿ ಬಂದಾಗಲೂ ಕೂಡ ನನ್ನ ಹತ್ರನೇ ಮಾತಾಡ್ತಾಯಿದ್ರು. ಹೀಗೆ ಒಂದು ಸಾರಿ ಬಂದಾಗ, ನಿನಗೆ ಕೆಲವು ದೋಷಗಳಿದೆ, ಅದನ್ನು ಇದು ಮಾಡಬೇಕು, ಒಂದು 4 ಪರ್ವಕಾಲದಲ್ಲಿ ನೀನು ನದಿ ಸ್ನಾನ ಮಾಡಬೇಕು ಅಂತ ಹೇಳಿದರು. ನನಗೆ ಯಾವ ಆಧ್ಯಾತ್ಮನೂ ಇಲ್ಲ, ಏನೂ ಇಲ್ಲ, ಯಾವುದೂ ಇರಲಿಲ್ಲ. ಅಷ್ಟು ಸುಮ್ಮನೆ ಏನೋ ನಮ್ಮ ಮನೇಲಿ ಒಂದು ಸಂಧ್ಯಾವನೆ ಮಾಡ್ಕೊಂಡಿರ್ತಾಯಿದ್ದೆ ಅಷ್ಟೇ. ಸೊ ಆಗಲಿ ಅಂತ ಹೇಳಿದೆ. ಮತ್ತು ಮರ್ತುಬಿಟ್ಟು ಕೈ ಬಿಟ್ಬಿಟ್ಟಿದ್ವಿ. ಆದರೆ ಒಂದು ದಿವಸ ಅವರೇ ಬಂದುಬಿಟ್ಟು ಜ್ಞಾಪಿಸಿ ನನ್ನ ಇನ್ನೊಂದು 4-5 ಜನನ ಕರ್ಕೊಂಡು ಹೋಗಿ, ಅವತ್ತೊಂದು ಮಹಾಲಯ ಅಮಾವಾಸ್ಯೆ ದಿವಸನೇ ಬಂದುಬಿಟ್ರು ಅವರು. ಬಂದು ಕರೆದು, ಇವತ್ತು ನೀನು ಸ್ನಾನ ಮಾಡ್ಬೇಕು ನೀನು ಅಂತ ಹೇಳಿದ್ರು. ನನಗೆ ಅದರೆಲ್ಲ ಅಷ್ಟು ಇರಲಿಲ್ಲ. ಆದರೂ ಕೂಡ ಅವ್ರು ಬಂದರೆ ಅಂದಕ್ಕೆ ಮತ್ತೆ ಅವತ್ತು ಭಾನುವಾರನೂ ಆಗಿತ್ತು. ಅವತ್ತು ಪೋಸ್ಟ್ ಮಾಸ್ಟರ್ನ ಮತ್ತೆ ಇನ್ನೊಂದು 2-3 ಜನ ಕರ್ಕೊಂಡು ನದಿ ಸ್ನಾನ ಮಾಡ್ಕೊಂಡು ಬಂದ್ವಿ. ಮೇಲೆ ಅಲ್ಲಿ ಯಾರೋ ಒಬ್ಬರು ಮಧ್ಯ ವಯಸ್ಸಿನ ಹೆಣ್ಮಗಳು ಬಂದರು. ಅದು ಅವ್ರದ್ದೇ ಅಲ್ಲೇ ನದಿ ಪಕ್ಕದ್ದೇ ಜಮೀನು ಅವ್ರದ್ದು. ಅಲ್ಲಿ ಮಾಡ್ತದ್ದು ಬಂದರು. ನಮ್ಮ ಸ್ನಾನ ಮಾಡಿ ಬರ್ತಾಯಿದ್ವಿ. ಫಸ್ಟೇ ವೆಂಕಟಾಚಲಯ್ಯನವರು ಅವ್ರಿಗೆ ನಮಸ್ಕಾರ ಮಾಡಿಬಿಟ್ರು. ಆಮೇಲೆ ನಮಸ್ಕಾರ ಮಾಡಿ ನನಗೆ ಅವ್ರ ಪರಿಚಯ ಇತ್ತು. ಯಾಕೆ ಮಾಡಿದ್ರು, ಎಲ್ಲರೂ ಮಾಡಿರಲ್ಲ ಅಂತ ನಾವು 3 ಜನ ನಮಸ್ಕಾರ ಮಾಡಿದ್ವಿ. ಆಮೇಲೆ ಕೇಳಿದೆ,
ತಾಯಿಯಪ್ಪ ಅದು ಎಲ್ಲರಿಗೂ ತಾಯಿ ಅಂತಂದ್ರೆ ಅವಾಗ ಹೌದು. ಅವಾಗ ಹೇಳಿದೆ, ಇಲ್ಲ ಇವರ ಮಗ ಒಬ್ಬರು ಹಠಯೋಗಿಗಳು ಮತ್ತು ನಿತ್ಯಾನಂದರು ಮತ್ತು ಬ್ರಹ್ಮಾನಂದರು ಶಿಷ್ಯರವರೆಲ್ಲ ಅಂತ ಹೇಳಿದ ಮೇಲೆ ಎಲ್ಲರಿಗೂ ಸಂತೋಷ ಆಯಿತು. ಅಲ್ಲಿಂದ ಮುಂದೆ ಹಾಗೆ ಬಂದ್ವಿ. ಬಂದ ಮೇಲೆ ಅವತ್ತು ಮಹಾಲಯ ಆಗಿದ್ದ ಬ್ರಹ್ಮಾನಂದರದ ಆರಾಧನೆ ಇತ್ತು. ಅಲ್ಲಿಂದ ಹಾಗೆ ಬರ್ತಾ ಅಲ್ಲೊಂದು ಕಬ್ಬು ಹಿರ್ಕೊಂಡು ತುಂಬ ಭರ್ತಿ ಗಾಡಿ ತುಂಬ ಕಬ್ಬು ಹಿರ್ಕೊಂಡು ಬರ್ತಾಯಿದ್ದಾನೆ. ಆ ಎತ್ತುಗಳು ಹೊಡಿತಾ ಇದ್ದಾನೆ. ಆದರೆ ಅಲ್ಲಿ ಮುಂದಕ್ಕೆ ಬಂದಮೇಲೆ ಅವನು ಗಾಡಿ ನಿಲ್ಲಿಸಿದ್ರು, ವೆಂಕಟಾಚಲಯ್ಯನವರು ನಿಲ್ಲಿಸ್ಬಿಟ್ಟು ಹಣ್ಣಿತ್ತು ಅವತ್ತು, ಅದನ್ನ ಎತ್ತುಗಳಿಗೆ ಕೊಟ್ಬಿಟ್ಟು ಹೊಡಿಬೇಡ ಕಣಪ್ಪ, ಕರ್ಕೊಂಡು ಹೋಗೋ ನಿಧಾನಕ್ಕೆ ಅಂತ ಹೇಳಿದ್ರು. ಆಮೇಲೆ ಹೋಗ್ತಾ ಇಲ್ಲ, ಹೊಡಿತೀನಿ ಅಂತ ಅವ್ನು ಹೇಳ್ದ. ಆಮೇಲೆ ನಮ್ಮ ಹತ್ರ ಮಾತಾಡ್ತಾ ವಿಷಯಕ್ಕೆ ಬಂದರು. ಇಲ್ಲ, ಆ ಎತ್ತುಗಳು ಅವರ ವಂಶದಲ್ಲೂ ಏನೋ ಸಾಲ ಮಾಡಿಬಿಟ್ಟು ಅವರಿಬ್ಬರು ಹುಟ್ಟಿದ್ದಾರೆ, ಆ ಋಣ ತೀರ್ಸೋ ತನಕ ಅವ್ರ ಮೇಲೆ ದುಡಿತಾರೆ, ಪ್ರತಿಯೊಬ್ಬರದು ಹಾಗೆಯೇ ಯಾರು ಋಣನೂ ಇಟ್ಕೋಬಾರ್ದು ಅಂತ ಅವೆಲ್ಲ ನಮಗೇನು ಗೊತ್ತಾಗ್ತಿರಲಿಲ್ಲ, ಏನೆಲ್ಲ ಹ್ಞೂ ಅಂದ್ಕೊಂಡು ಬಂದ್ವಿ ನಾವು ಅಷ್ಟೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಹೆಸರು ಚಂದ್ರಮೌಳಿ ಅಂತ ಹೇಳಿ, ಸಖರಾಯಪಟ್ಟಣವಾಸಿ, ರಂಗನಾಥ ಸ್ವಾಮಿ ದೇವಸ್ಥಾನದ ಬೀದಿಯಲ್ಲಿರ್ತಕ್ಕಂಥ ಮನೆಯಲ್ಲಿ ನಾನು ವಾಸ ಮಾಡ್ತಾಯಿದ್ದೇನೆ. ನನ್ನ ತಾಯಿ ಹೆಸರು ವೆಂಕಟಲಕ್ಷ್ಮಮ್ಮ, ನಮ್ಮ ತಂದೆ ವೆಂಕಟನಾರಾಯಣಪ್ಪ ಅಂತ ಹೇಳಿ. ನಾನು ಇಬ್ಬರು ಅಕ್ಕಂದಿರಿದ್ದಾರೆ ನನಗೆ. ನಾನೊಬ್ಬ ಇಲ್ಲೇ ವಾಸ ಮಾಡಿಕೊಂಡು ಚಿಕ್ಕಮಗಳೂರಿನ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ, ನಂತರ ಉಪನ್ಯಾಸಕನಾಗಿ, ನಂತರ ಪದವಿ ಪೂರ್ವ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯನಾಗಿ ನಮ್ಮ ಮೂಲ ತರೀಕೆರೆ ಸಮೀಪದ ಬೀರೂರು ಸಮೀಪದ ಕುಡ್ಲೂರಿನಲ್ಲಿ ಇದ್ದಂಥವರು. 49-50ರಲ್ಲಿ ನಮ್ಮ ಅಜ್ಜಂದಿರುಗಳು ಆ ಕಡೆ ಹೋದರು. ಅವರ ಜೊತೆಯಲ್ಲಿ ನಮ್ಮ ಅವಧೂತರು ಚಿಕ್ಕಪ್ಪನವರು ಕೂಡ ಆ ಕಡೆ ಹೋದರು. ಇಲ್ಲಿ ನಮ್ಮ ತಂದೆ, ನಮ್ಮ ತಾಯಿ, ನನ್ನ ಇಬ್ಬರು ಅಕ್ಕಂದರು ನಾವು ಉಳ್ಕೊಂಡಿದ್ನು. ನಮ್ಮ ತಂದೆಯವರು ಕೂಡ ಬಹಳ ವೇಗದಲ್ಲಿ ಇದ್ದಕ್ಕಿದ್ದಂತೆ ಹೃದಯಾಘಾತ ಆಗಿ ತೀರ್ಕೊಂಡ್ಬಿಟ್ರು 1950ರ ದಶಕದಲ್ಲಿ. ಆನಂತರದಲ್ಲಿ ನಾನು ಅವರು ತೀರ್ಕೊಂಡು 4 ತಿಂಗಳ ನಂತರದಲ್ಲಿ ನಾನು ಹುಟ್ಟಿದ್ದು. ನಮ್ಮ ತಾಯಿ ಇಲ್ಲಿ ಸ್ಥಳೀಯ ಪುರೋಹಿತರ ಮನೆ ಸ್ಥಳ ಪುರೋಹಿತರಾಗಿದ್ದಂಥ ನಿಂಗಣ್ಣಯ್ಯನವರು ಅಂತ ಹೇಳಿ ಅವರ ಮಗಳು ವೆಂಕಟಲಕ್ಷ್ಮಮ್ಮ ಅಂತ, ಅವರನ್ನು ಮದುವೆ ಮಾಡ್ಕೊಂಡಿದ್ದರು ನಮ್ಮ ತಂದೆ. ಅಷ್ಟೊತ್ತಿಗಾಗಲೇ ಇಬ್ಬರು ಹೆಣ್ಮಕ್ಳಿದ್ದರು. ನಾನು ಅವರ ತಾಯಿ ಗರ್ಭದಲ್ಲಿದ್ದಾಗಲೇ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ಆನಂತರದಲ್ಲಿ ಪೂರ್ಣವಾಗಿ ನನ್ನ ತಾಯಿಯೇ ನನ್ನನ್ನು ಬೆಳೆಸಿದ್ದು, ಎಲ್ಲ ನನ್ನನ್ನು ನೋಡಿಕೊಂಡು ನನ್ನ ರಕ್ಷಣೆ ಮಾಡಿಕೊಂಡು ವಿದ್ಯಾಭ್ಯಾಸ ಇತ್ಯಾದಿಗಳೆಲ್ಲ ಮಾಡಿಸಿದ್ದೆಲ್ಲ ಅವರೇ. ನನ್ನ ಉಪನಯನವನ್ನು 1963ರಲ್ಲಿ ವೆಂಕಟಾಚಲಯ್ಯನವರ ತಂದೆ ಶ್ರೀನಿವಾಸಯ್ಯನವರು ಮತ್ತು ಶಾರದಮ್ಮನವರು ಮುಂದೆ ನಿಂತು ನೆರವೇರಿಸಿಕೊಟ್ರು. ದೊಡ್ಡ ತಿರುಪತಿಯಲ್ಲಿ ನನ್ನ ಉಪನಯನ ಆಯಿತು 1963ರಲ್ಲಿ. 8 ದಿನಕ್ಕೆ ಮುಂಚೆ 2ನೇ ತಾರೀಕು ಫೆಬ್ರವರಿಯಲ್ಲಿ ವೆಂಕಟಾಚಲಯ್ಯನವರ ತಮ್ಮ ಅಚ್ಯುತ ಉಪನಯನ ಇಲ್ಲಿ ಆಯಿತು. ನಂತರದ 8 ದಿವಸದಲ್ಲಿ ನನ್ನದು ಉಪನಯನ ಆದದ್ದು. ಮತ್ತು ನಮ್ಮ ಅಜ್ಜನವರೇ ಅಲ್ಲಿ ವ್ಯವಹಾರಗಳನ್ನು ಎಲ್ಲ ನೋಡ್ಕೊಳ್ತಾಯಿದ್ರು. ವೆಂಕಟಾಚಲಯ್ಯನವರಾಗ ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಓದ್ತಾಯಿದ್ರು. 1967-68ರಲ್ಲಿ ನಮ್ಮ ಅಜ್ಜರವರಿಗೆ ಆರೋಗ್ಯ ಕೆಟ್ಟೋಯ್ತು, ತೊಂದರೆ ಆಯಿತು. ಆಗ ಅನಿವಾರ್ಯವಾಗಿ ನಾನು ಕಂಡಂತೆ ಅವರ ಬಾಲ್ಯವನ್ನು ನಾನು ನೇರವಾಗಿ ನೋಡದೆ ಹೋದರೂ ಕೂಡ ಅವ್ರಿಗೆ ದೈವ ಭಕ್ತಿ ಆಸಕ್ತಿ ಇತ್ತು. ದೇವರು, ದೇವಸ್ಥಾನ ಇತ್ಯಾದಿಗಳ ಕಡೆ ತುಂಬ ಒಲವಿತ್ತು. ಚೆನ್ನಾಗಿ ಓದ್ಕೊಳ್ತಾಯಿದ್ರು ಮತ್ತು ಎಲ್ಲರೊಂದಿಗೆ ಸ್ನೇಹಜೀವಿಯಾಗಿ ಬದುಕ್ತಾಯಿದ್ರು. ಇದಿಷ್ಟು ನನಗೆ ಅವ್ರ ಬಾಲ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದು. ನನಗೆ ನಂತರ ಗೊತ್ತಾದ್ದು ಅವರು ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ಓದ್ತಾ ಇದ್ದಂಥ ಸಂದರ್ಭ. ಮತ್ತು ನಾನು ಅನುಭವಿಸತಕ್ಕಂಥ ಮಾತನ್ನು ಹೇಳಬೇಕಾದ್ರೆ, ನನ್ನ ಚಿಕ್ಕಪ್ಪನವರಾಗಲಿ ಅವ್ರ ತಮ್ಮ ಇನ್ನೊಬ್ಬರು ಅಚ್ಯುತ ಅಂತ ಇದ್ದಾರೆ, ಅವರು ಕೂಡ ಇಬ್ಬರೂ ಹಂಚಿ ತಿನ್ನತಕ್ಕಂಥ ಗುಣ. ಯಾವುದೇ ಏನೆಲ್ಲ ಹಲಸಿನ ಹಣ್ಣು ಅಂತಂದರೆ ನನಗೆ ಚೆನ್ನಾಗಿ ನೆನಪಿದೆ. ಹಲಸಿನ ಹಣ್ಣು ತಂದರೆ ಅದನ್ನು ಕೊಯ್ದಾಗ ಎಲ್ಲರೂ ಬರಬೇಕು, ಸ್ನೇಹಿತರುಗಳು ಸುತ್ತಮುತ್ತ ಎಲ್ಲರಿಗೂ ಒಂದೊಂದು ಶಾಡೆ ಅಂತ ಒಂದೊಂದು ತುಂಡು ಕಟ್ಟಿಬಿಟ್ಬಿಟ್ಟು ಆ ಶಾಡೆ ಅಂತ ಹೇಳಿ ಅದನ್ನು ಕೊಡ್ತಾಯಿದ್ರು. ಎಲ್ಲರೂ ತಿನ್ನಬೇಕು, ಒಟ್ಟಿಗೆ ತಿನ್ನಬೇಕು. ಆ ಗುಣ ಅವತ್ತು ನಮ್ಮ ಚಿಕ್ಕಪ್ಪನವ್ರಿಗೂ ಇತ್ತು. ಅವ್ರ ತಮ್ಮ ಇನ್ನೊಬ್ಬ ಚಿಕ್ಕಪ್ಪನಂತಹ ಅಚ್ಯುತ ಅವ್ರಿಗೂ ಇದನ್ನು ನನಗೆ ಚೆನ್ನಾಗಿ ಗೊತ್ತು. ಮತ್ತು ನಮ್ಮ ಅಜ್ಜನವರಿಗೆ ಅನಾರೋಗ್ಯ ಆದ ನಂತರದಲ್ಲಿ, ಅನಾರೋಗ್ಯ ಆದಮೇಲೆ ಅವರು ಅನಿವಾರ್ಯವಾಗಿ ಇಂಟರ್ಮೀಡಿಯೇಟನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ಟು ಸಖರಾಯಪಟ್ಟಣಕ್ಕೆ ಬಂದು ಇಲ್ಲಿನ ವ್ಯವಹಾರಗಳನ್ನು ನೋಡ್ತಾ ಬಂದರು. ವಿಶೇಷವಾಗಿ ಶಕುನರಂಗನಾಥ ಸ್ವಾಮಿ ದೇವಸ್ಥಾನದ ಕನ್ವೀನರ್ ಆಗಿ ನಮ್ಮ ಅಜ್ಜನವರಿದ್ದರು. ಮತ್ತು ಬಲ್ಲಾಳೇಶ್ವರ ದೇವಸ್ಥಾನದಲ್ಲಿ ಮುಖ್ಯಸ್ಥರಾಗಿ ನೋಡ್ಕೊಳ್ತಾಯಿದ್ರು. ಹಾಗೆ ಎದುರುಗಡೆ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೋಡ್ತಾಯಿದ್ರು. ಅದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸೇರ್ಪಟ್ಟಿರ್ತಕ್ಕಂಥದ್ದು. ಮತ್ತು ಊರಿನ ಎಲ್ಲ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಇವರುಗಳು ಇರಲೇಬೇಕಿತ್ತು.
ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.